ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಇಂಟ್ರೆಸ್ಟಿಂಗ್ ಇರೋ ಕ್ರಿಸ್ಮಸ್ ಕ್ರಾಫ್ಟೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಕ್ರಿಸ್ಮಸ್ ಗ್ರೀಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಈ ಕ್ರಾಫ್ಟ್ನ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ. ಫಸ್ಟಲ್ಲಿ ವೈಟ್ ಶೀಟ್ನ ತೊಗೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಸೈಜ್ ಚಿಕ್ಕ ಅಥವಾ ದೊಡ್ಡ ಶೀಟಲ್ಲಿ ಮಾಡ್ಬೋದು. ನೆಕ್ಸ್ಟ್ ಈ ಪೇಪರ್ನ ಫೋಲ್ಡ್ ಮಾಡಿಕೊಂಡು ನಾನಿಲ್ಲಿ ಪೆನ್ಸಿಲಿಂದ ಟ್ರಯಾಂಗಲ್ ಶೇಪಲ್ಲಿ ಟ್ರೀನ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಸೆಂಟಿಮೀಟರ್, ಹಾಫ್ ಸೆಂಟಿಮೀಟರ್ ಇಲ್ಲ 1 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿ ನೀವು ಮಾರ್ಕ್ ಮಾಡ್ತಾ ಬನ್ನಿ. ಇವಾಗ ಒಂದು ನೀಡಲ್ ತಗೊಂಡು ಆ ಮಾರ್ಕ್ ಮಾಡಿರೋ ಪಾಯಿಂಟ್ಸಲ್ಲಿ ನಾವು ಹೋಲ್ಸ್ ಮಾಡ್ತಾ ಹೋಗಬೇಕು. ಇವಾಗ ಟ್ರಯಾಂಗಲ್ದು 2 ಸೈಡ್ಸಲ್ಲೂ ಹೋಲ್ಸ್ ಮಾಡ್ಕೊಂಡಾಯಿತು. ನೆಕ್ಸ್ಟ್ ನಾವು ಟ್ರೀ ಮಾಡಲಿಕ್ಕೆ ಗ್ರೀನ್ ಕಲರ್ದು ಡಿಫ್ರೆಂಟ್ ಶೇಡ್ಸಲ್ಲಿರೋ ಥ್ರೆಡ್ಸ್ನ ಯೂಸ್ ಮಾಡ್ಕೊತಿದ್ದೀನಿ. ದಾರಾನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾವು ಪೊಣಿಸ್ತಾ ಹೋಗಬೇಕು. ಈ ಆರ್ಗನೈಸರ್ ಏನು ನೋಡ್ತಿದ್ದೀರಲ್ಲ, ಇದರ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮೀಶೋ ಕ್ರಾಫ್ಟ್ ಹಾಲ್ ಅಂತ. ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ನಾವು ಮಾಡ್ಕೊಂಡಿರೋ ಹೋಲ್ಸಲ್ಲಿ ದಾರಾನ ನೀಟಾಗಿ ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಅದರ ಜೊತೆಗೆ ನಾನು ಇಲ್ಲಿ ಚಿಕ್ಕ ಬೀಡ್ಸ್ನ ಹಾಕಿಬಿಟ್ಟು ಕಲರ್ ಬೀಡ್ಸ್ನ ಹಾಕಿ ಪೋಣಿಸ್ತಾ ಹೋಗ್ತಿದ್ದೀನಿ. ನಾನು ಇಲ್ಲೊಂದು ಮಿಸ್ಟೇಕ್ ಮಾಡಿದೆ. ಅದೇನೆಂದರೆ ನಾನು ತುಂಬ ಚಿಕ್ಕ ಬೀಡ್ಸ್ನ ಯೂಸ್ ಮಾಡಿದ್ರಿಂದ ನೀಡಲಲ್ಲಿ ಅದು ಬರಲಿಲ್ಲ. ಸೊ ಕೈಯಿಂದನೇ ಹಾಕಬೇಕಾಯಿತು. ನೀವು ಈ ಮಿಸ್ಟೇಕ್ ಮಾಡಬೇಡಿ. ಸ್ವಲ್ಪ ದೊಡ್ಡ ಬೀಡ್ಸ್ನ ಯೂಸ್ ಮಾಡಿಕೊಂಡ್ರೆ ದಾರಾನ ಸೂಜಿ ಒಳಗಡೆ ಮತ್ತು ಬೀಡ್ಸ್ನು ಕೂಡ ಈಸಿಯಾಗಿ ಹಾಕ್ಕೊಂಡು ಪೊಣಿಸ್ಕೊಬೋದು. ನೆಕ್ಸ್ಟ್ ನಾವು ಇದೇ ಹೋಲ್ಸಲ್ಲೇ ಹಾಕಬೇಕು ದಾರಾನ ಅಂತ ಏನಿಲ್ಲ, ಮೇಲೆ ಕೆಳಗಡೆ ಮಾಡಿಕೊಂಡು ಕೂಡ ಹಾಕ್ಬೋದು. ನೋಡಿ, ನಾನು ಬೀಡ್ಸ್ ಚಿಕ್ಕದು ಯೂಸ್ ಮಾಡಿದ್ರಿಂದ ಸ್ವಲ್ಪ ಹೋಲ್ಸಲ್ಲಿ ಹೋಗೋಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನಾನು ಮಧ್ಯೆ ಮಧ್ಯೆ ಮತ್ತು ನೀಡಲಿಂದ ಸ್ವಲ್ಪ ಹೋಲ್ಸ್ನ ದೊಡ್ಡದು ಮಾಡಿಕೊಂಡು ದಾರಾನ ಪೋಣಿಸ್ತಾ ಹೋದೆ. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಗ್ರೀನ್ ಶೇಡ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಅದೇ ಥರ ಬೀಡ್ಸ್ನ ಹಾಕಿಬಿಟ್ಟು ಹೋಲ್ಸಲ್ಲಿ ಪೋಣಿಸ್ತಾ ಹೋಗ್ತಿದ್ದೀನಿ. ದಾರಾನ ನೀವು ಹೋಲ್ಸ್ ಥ್ರೂ ಕ್ರಿಸ್ ಕ್ರಾಸ್ ಡಿಸೈನಲ್ಲಿ ನೀವು ಹಾಕ್ತಾ ಹೋಗಿ, ವಿಡಿಯೋದಲ್ಲಿ ತೋರಿಸಿರೋ ಹಾಗೆ. ನಾನಿಲ್ಲಿ ಟೋಟಲ್ 4 ಗ್ರೀನ್ ಶೇಡ್ಸ್ ಥ್ರೆಡ್ಸ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಟ್ರೀ ಕಂಪ್ಲೀಟ್ ಆದಮೇಲೆ ಹಿಂದ್ಗಡೆ ನಾನು ಎಲ್ಲ ಥ್ರೆಡ್ಸ್ನ ನೀಟಾಗಿ ಗಂಟು ಹಾಕಿಬಿಟ್ಟು ರಿಮೈನಿಂಗ್ ಥ್ರೆಡ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೆಕ್ಸ್ಟು ನಾನು ಬೀಡ್ಸ್ ಹಾಕಿದ್ದೀನಲ್ಲ, ಅದೆಲ್ಲ ಒಂದೇ ಕಡೆ ಆಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಸರಿಸ್ತಾ ಇದ್ದೀನಿ. ನೆಕ್ಸ್ಟು ಪೆನ್ಸಿಲಲ್ಲಿ ಏನಾದರೂ ಮಾರ್ಕಿಂಗ್ಸ್ ಇದ್ದರೆ ಅದನ್ನು ಕೂಡ ಎರೇಸರಿಂದ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನೆಕ್ಸ್ಟು ಟ್ರೀದು ಟ್ರಂಕ್ ಬಂದು ಬ್ರೌನ್ ಕಲರಲ್ಲಿ ಮಾಡ್ಕೊಳ್ಳೋಣ ಅಂತ ಬ್ರೌನ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ. ಸೊ ಟ್ರೀನ ಮಾಡಿದ ಹಾಗೆ ಇದಕ್ಕೂ ಕೂಡ ಹೋಲ್ಸ್ನ ಮಾಡಿಕೊಂಡು ಥ್ರೆಡ್ಡಿಂದ ಪೋಣಿಸ್ಕೊಂಡು ಇನ್ಸರ್ಟ್ ಮಾಡಿ ಹಾಕಿದ್ದೀನಿ. ಇದನ್ನು ನಾನು ಬೀಡ್ಸ್ ಇಲ್ಲ ಅಂತ ಹೇಳಿ ಸೂಜಿಯಿಂದನೇ ಡೈರೆಕ್ಟಾಗಿ ಮಾಡಿಕೊಂಡೆ. ಸೊ ಇದು ತುಂಬ ಬೇಗನೆ ಆಗೋಯಿತು. ಈ ಕ್ರಾಫ್ಟ್ ಮಾಡುವಾಗ ಸ್ವಲ್ಪ ದಪ್ಪ ಇರೋ ಪೇಪರ್ನೇ ಯೂಸ್ ಮಾಡಿ, ಯಾಕಂದರೆ ನಾವು ಹೋಲ್ಸ್ ಮಾಡಿ ಅದರಿಂದ ದಾರ ಪೋಣಿಸೋದಿರುತ್ತಲ್ಲ, ಸೊ ಅದರಿಂದ ಪೇಪರ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ದಪ್ಪ ಇರೋ ಪೇಪರ್ ಯೂಸ್ ಮಾಡಿದರೆ ಈ ಥರ ಏನಾಗಲ್ಲ. ಸೊ ಇದು ಕೂಡ ಕಂಪ್ಲೀಟ್ ಆಯಿತು. ಇದನ್ನು ಕೂಡ ನಾಟ್ ಹಾಕಿಬಿಟ್ಟು ರಿಮೈನಿಂಗ್ ಇರೋದನ್ನು ಕಟ್ ಮಾಡ್ಕೊತಿದ್ದೀನಿ. ನಮ್ಮ ಟ್ರೀಗೆ ಮೇನ್ ಹೈಲೈಟಿಂಗ್ ಪಾಯಿಂಟ್ ಅಂದರೆ ಸ್ಟಾರ್. ಸೊ ಅದನ್ನು ನಾನು ಗ್ಲಿಟರ್ ಪೆನ್ನಿಂದ ಡ್ರಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇರಿ ಕ್ರಿಸ್ಮಸ್ ಅಂತ ಪೆನ್ಸಿಲಿಂದ ಫಸ್ಟ್ ರಫ್ ಮಾಡಿಕೊಂಡು ಆಮೇಲೆ ಕಲರ್ ಸ್ಕೆಚ್ ಪೆನ್ಸಿಂದ ಔಟ್ಲೈನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ರಿಮೈನಿಂಗ್ ಪೆನ್ಸಿಲ್ ಮಾರ್ಕ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀಟಾಗಿ ಎರೇಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದೇ ಕಲರ್ ಸ್ಕೆಚ್ ಪೆನ್ಸಿಂದ ಸ್ವಲ್ಪ ಕಾರ್ಡ್ ಫ್ರಂಟ್ ಪೇಜ್ ತುಂಬ ಖಾಲಿ ಅನಿಸ್ತಿತ್ತು ಅಂತ ಕಲರ್ ಸ್ಕೆಚ್ ಪೆನ್ಸಿಂದ ಜಸ್ಟ್ ಡಾಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇನ್ಸೈಡ್ ನಾನೊಂದು ಕ್ರಿಸ್ಮಸ್ ಥಾಟ್ ಬರಿತಾ ಇದ್ದೀನಿ. ಥಾಟ್ಸ್ ನಿಮಗೆ ಗೂಗಲಲ್ಲಿ ಈಸಿಯಾಗಿ ಸಿಕ್ಬಿಡುತ್ತೆ. ಫಸ್ಟ್ ನಾನು ಸಿಲ್ವರ್ ಗ್ಲಿಟರಲ್ಲಿ ಬರೆದೆ, ಅದು ಯಾಕೋ ಅಷ್ಟು ಬ್ರೈಟ್ ಅನ್ನಿಸ್ಲಿಲ್ಲ. ಪುನಃ ನಾನು ಅದರ ಮೇಲೇ ಗ್ರೀನ್ ಸ್ಕೆಚ್ಚಿಂದ ಓವರ್ ರೈಟ್ ಮಾಡಿದ್ದೀನಿ.
ಫ್ರಂಟ್ ಪೇಜಲ್ಲಿ ಹೇಗೆ ಕಲರ್ ಸ್ಕೆಚಸ್ಸಿಂದ ನಾನು ಡಾಟ್ಸ್ ಡಿಸೈನ್ ಮಾಡಿಕೊಂಡೆ ಅದೇ ಥರ ಇನ್ಸೈಡಲ್ಲೂ ಮಾಡಿಕೊಂಡೆ. ಸೊ ನೆಕ್ಸ್ಟ್ ನಮ್ಮದು ಟ್ರೀ ಏನಾಗಿದೆ ಅದು ಹಿಂದ್ಗಡೆ ನಾಟ್ಸ್ ಎಲ್ಲ ಹಾಕಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಿದ್ದಿಲ್ಲ. ಅದಕ್ಕೆ ನಾನು ಗ್ಲಿಟರ್ ಫೋಮ್ ಶೀಟ್ನ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡು ಗ್ಲೂಯಿಂದ ಸ್ಟಿಕ್ ಮಾಡ್ಕೊತಿದ್ದೀನಿ. ಗ್ಲಿಟರ್ ಶೀಟ್ ಬದಲು ನೀವು ಗ್ರೀನ್ ಕಾರ್ಡ್ ಶೀಟ್ನಾದರೂ ಯೂಸ್ ಮಾಡ್ಬೋದು. ಅದೇ ರೀತಿ ಬ್ರೌನ್ ಶೀಟಿಂದ ಟ್ರಂಕನ್ನು ಕೂಡ ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಖಾಲಿ ಕಾಣಿಸ್ತಿತ್ತು ಅಂತ ಗೋಲ್ಡ್ ಬಾಲ್ ಚೈನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಡಿಸೈನ್ ಮಾಡಿದ್ದೀನಿ. ಇದರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೋಡಿದ್ರಲ್ಲ ನಮ್ಮ ಸಿಂಪಲ್ ಗ್ರೀಟಿಂಗ್ ಕಾರ್ಡ್ ಹೇಗೆ ರೆಡಿ ಆಯಿತು ಅಂತ. ಸೊ ನೀವು ಕೂಡ ಇದೇ ಥರ ಗ್ರೀಟಿಂಗ್ ಕಾರ್ಡ್ಸ್ನ ನಿಮ್ಮ ಕ್ರಿಯೇಟಿವಿಟಿ ಯೂಸ್ ಮಾಡಿಕೊಂಡು ಟ್ರೈ ಮಾಡಿ. ಹಾಗೆ ಕಮೆಂಟ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋ ಹೇಗಿತ್ತು ಅಂತ. ಮತ್ತೆ ಸಿಗೋಣ ಮುಂದಿನ ಕ್ರಾಫ್ಟ್ ವಿಡಿಯೋಂದಿಗೆ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು. ಶುಭ ದಿನ.